ಮುಂದ್ಗಡೆ ಡ್ರೈವರ್ ಸೀಟ್ ಹತ್ರ ಓಪನ್ ಮಾಡ್ಬೇಕು. ಬೆಂಕಿಯಲ್ಲಿ ಹತ್ಕೊಂಡಿದೆ 6,000 ರೂಪಾಯಿ. ತುಂಬ ಜನ ಹೇಳ್ತಾರೆ ರಾಯಲ್ ಎನ್ಫೀಲ್ಡ್ ವೈಬ್ರೇಷನು ಹಂಗೆ ಹಿಂಗೆ ಅಂತ. ಒಂದ್ಸಲಿ ಯಾರಾದರೂ ನೀವು KTM ಓಡಿಸಿ ನೋಡಿ, ಗೊತ್ತಾಗುತ್ತೆ ಏನಂತ ಹೇಳ್ಬಿಟ್ಟು. ವೈಬ್ರೇಷನ್ಗೆ ಡೆಫಿನೇಷನ್ ಇದು ಮದರ್ ಆಫ್ ವೈಬ್ರೇಷನ್ ಅಂತಲೇ ಹೇಳ್ಬೋದು. ನಾನಪ್ಪ ಏನು ಗುರು ಇದು, ಏನಾಗ್ತಾಯಿದೆ ಇದು? ಅಯ್ಯೋ ಅಲ್ಲಿ ನೋಡಿ, ಇಲ್ಲಿ ಈ ಪಿರುಗಳಿ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಏನಪ್ಪ ಅಂತಂದರೆ, ನನಗೆ ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು. ಕೆಲಸ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅದಕ್ಕೋಸ್ಕರ ಮೈಸೂರಿಗೆ ಹೋಗ್ತಾಯಿದ್ದೀನಿ. ಮೈಸೂರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ದಿಂಬಾಮ್ ಘಾಟ ಇಲ್ಲಾಂದರೆ ಬಿಯರ್ ಹಿಲ್ಸ್ ಕಡೆ ಎಲ್ಲಾದರೂ ಒಂದು ಕಡೆ ಹೋಗ್ಬಿಟ್ಟು ಆಮೇಲೆ ಮೈಸೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಟೈಮ್ ಬಂದ್ಬಿಟ್ಟು 5:20 ಆಗೋಯ್ತು. ಆ್ಯಕ್ಚುಲಿ 4 ಗಂಟೆಗೆ ಬಿಡೋ ಪ್ಲ್ಯಾನ್ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಎದೊಳಕ್ಕಾಗಲಿಲ್ಲ. ಯಾಕೆಂತಂದರೆ ಲೈಟು ಮಲಗಿದ್ದು ಲೇಟು. ಸೊ ಆದ್ದರಿಂದ ಜೈ ಶ್ರೀರಾಮ್ ಅಂತ ಹೇಳ್ತಾ ಇಂದಿನ ರೈಡನ್ನು ಪ್ರಾರಂಭಿಸೋಣ. ಲೆಟ್ಸ್ ಗೋ. ಆಮ್ಸ್ ಮೆಮೊರಿ ಕಾರ್ಡ್ ಯಾಕೋ ತುಂಬ ತೊಂದರೆ ಕೊಡ್ತಾಯಿದೆ. ಇದು ಏನು ಅಂತ ಗೊತ್ತಿಲ್ಲ. 256 ಮೊನ್ನೆ ತಾನೇ ಹೊಸದು ತೊಗೊಂಡೆ. ಬಟ್ ಏನಂತಂದರೆ ಈ ಫ್ಲಿಪ್ಕಾರ್ಟಲ್ಲಿ ತೊಗೊಂಡ್ಬಿಟ್ಟೆ ಆಫರಲ್ಲಿ, ಕಮ್ಮಿಗೆ ಸಿಕ್ತು ಅಂತೇಳ್ಬಿಟ್ಟು. 1,400 ರೂಪಾಯಿ 256 GB ಎಕ್ಸ್ಟ್ರೀಮ್ ಸೀರೀಸು. ಎಕ್ಸ್ಟ್ರೀಮ್ ಪ್ರೋ ಅಲ್ಲ, ಎಕ್ಸ್ಟ್ರೀಮು. ಏನೋ ಗೊತ್ತಿಲ್ಲ. ಮೈಸೂರು ಕಡೆ ಹೋಗೋದು ಅಂದ್ರೇ ಬೇಜಾರು ಇವಾಗ. ಯಾಕೆಂದರೆ ಮೇಯ್ನ್ ರೀಸನ್ನೇ ಹಂಸು. ಕಾರಲ್ಲಾದರೂ ಓಕೆ, ಟೋಲ್ ಕೊಟ್ಕೊಂಡಾದರೂ ಕಟ್ಬಿಟ್ಟಾದ್ರೆ ಹೆಂಗಾದರೂ ಹೋಗ್ಬೋದು. ಬಟ್ ಈ ಗಾಡೀಲಿ ಹೋಗೋದು ಅಂದರೆ ಒಂಥರ ನರಕ ಇದ್ದಂಗೆ ಗುರು. ಬ್ರೇಕ್ ಹಾಕಿ ಎಷ್ಟು ಸಲ ಬ್ರೇಕ್ ಹಾಕ್ತಾನೆ ಹೇಳಿ. ಅಲ್ಲಿ ಇದೆ ಗುರು ಹೈವೇ, ಜನನೇ ಇಲ್ಲ. ನಾನು ಬಿಟ್ಟು ಒಂದೆರಡು ಲಾರಿಗಳು, ಒಂದೆರಡು ಗಾಡಿಗಳು ಅಷ್ಟೇ. ಏನು ಗುರು ಇದು ಇವಾಗ ಆಗಿರೋದು? ಶಟ್. ಮುಂದ್ಗಡೆ ಡ್ರೈವರ್ ಸೀಟ್ ಹತ್ರ ಓಪನ್ ಮಾಡ್ಬೇಕು. ಬೆಂಕಿಯಲ್ಲಿ ಹತ್ಕೊಂಡಿದೆ 6,000 ರೂಪಾಯಿ. ಅಯ್ಯೋ ಈ ರೇಂಜಿಗೆ ಆಗ್ಬಿಟ್ಟಿದೆಯಲ್ಲ ಗುರು ಪಾಪ. ಬ್ಯಾಡ್ ಲಕ್. ಇಲ್ಲೇ ಒಳಗಡೆಯಿಂದ ಇಲ್ಲೆಲ್ಲ ಹೊಡ್ಕೊಂಬಂದಿರೋದು. ಅಯ್ಯೋ ಹಂಗಿಂದ ಬಂದು ಹಿಂಗೆ ಒಳಗಡೆ ಹೊಡ್ಕೊಂಡು ನೋಡಿ ಚಿತ್ರಾನ್ನ ಆಗ್ಬಿಟ್ಟಿದೆ ಗುರು. ಓ ಮೈ ಗಾಡ್, ರಾಮ. ಏನೂ ಇಲ್ಲ ಬಿಡಿ, ಅಷ್ಟೇ. ಯಾರಿಗೂ ಏನೂ ಆಗಿಲ್ಲ ದೇವ್ರ ದಯೆಯಿಂದ. ಸ್ವಲ್ಪ ಲೈಟಾಗಿ ಏಟಾಗಿದೆ ಅಷ್ಟೆ. ಅಲ್ಲಿಂದ ಹೊಡ್ಕೊಂಬಂದು ಇಲ್ಲಿ ಬಿದ್ದಿರೋದು ಇವರು. ಅಯ್ಯೋ ಶೆಟ್. ಫಾಸ್ಟಲ್ಲಿದ್ದರೂ ಏನೋ ದೇವ್ರಿಗೆ ಗೊತ್ತು. ಜಾಸ್ತಿ ಏನು ಏಟಾಗಿಲ್ಲ ಯಾರಿಗೂ. ಕಾರ್ ಮಾತ್ರ ಫುಲ್ಲು ಚಿತ್ರಾನ್ನ ಆಗ್ಬಿಟ್ಟಿದೆ. ಅಲ್ಲಿಂದ ಎಕ್ಸ್ಪ್ರೆಸ್ ಹೈವೇಯಿಂದ ಬಂದು ಇಲ್ಲಿ ಬಿದ್ದು ಇದಾಗಿರೋದು. ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತವ್ರೆ, ಸ್ಟಾರ್ಟ್ ಆಗ್ತಾಯಿಲ್ಲ. ಈ ಕಡೆಯಿಂದ ಯಾರಾದರೂ ಹೋಗ್ತಾರೆ ಪಾಪ, ಅವ್ರಿಗೆ ಏನಾದರೂ ಆಗಿದ್ರೆ ಏನು ಹೇಳಿ. ಅಯ್ಯೋ ಜೈ ಶ್ರೀರಾಮ್, ಎಲ್ಲರನ್ನೂ ಕಾಪಾಡಿ ತಂದೆ.
ಕೊಳ್ಳೇಗಾಲ 66. ಲೆಟ್ಸ್ ಗೋ. ಅದ್ಭುತವಾದ ಸನ್ರೈಸು. ಸುಮಾರು ತಿಂಗಳುಗಳ ನಂತರ ನೋಡ್ತಾ ಇರೋದು ಈ ಥರ ಸನ್ರೈಸು. ಸೂಪರ್ ಆಗಿದೆ. ತಾಯಿ ಕಾವೇರಿ ಫುಲ್ಲು ಖಾಲಿ, ನೀರೇ ಇಲ್ಲ. ಮಳೆ ಬಂದಿದೆ ನೋಡಿ, ಇಲ್ಲೆಲ್ಲ ಮಳೆ ಬಂದಿದೆ. ಆದರೆ ಬಟ್ ಇಲ್ಲಿ ನೀರು ಕಮ್ಮಿ ಇದೆ, ಬರ್ತಾ ಇದೆ. ಆದರೂ ಒಂದು ರೇಂಜ್ಗೆ ಗುರು ನೋಡಿ, ಫೋರ್ಸಾಗಿ ಹರಿತಾ ಇದೆ ಇಲ್ಲಿ ನೋಡಿ, ಬಿಡ್ತಾವ್ರೆ ಇವರು ನೀರು. ಏನು ಹೇಳಿ. ಕೊಳ್ಳೇಗಾಲ MM ಹಿಲ್ಸ್ ರೋಡ್ ಬಿಟ್ಬಿಟ್ಟು ಇವಾಗ ಬೇರೆ ರೋಡ್ ತೊಗೊಂಡಿದ್ದೀನಿ. ಸೊ ಇದು ಭಯಂಕರ ಖತರ್ನಾಕ್ ಆಗಿದೆ ಗುರು. ರೋಡ್ ಮಾತ್ರ ಫುಲ್ಲು ಹಳ್ಳನೇ, ಕಿತ್ತೋಗಿದೆ ರೋಡು. ಫಾರೆಸ್ಟು ಏನಾದರೂ ಕಾಣಿಸ್ಬೇಕು. ಬೆಂಗಳೂರಿಂದ ಬಂದಿದ್ದೀನಿ ನಿಮ್ಮನ್ನ ಹುಡ್ಕೊಂಡು. ಕಾಣಿಸ್ಬೇಕು, ನೀವು ಕಾಣಿಸ್ಬೇಕು. ಓಕೆ, ಇವಾಗ ಎಂಟ್ರಾಗಿದ್ದೀವಿ. ಅಲ್ಲಿ ಚೆಕ್ ಪೋಸ್ಟ್ ಇತ್ತು ಹಿಂದೆ, ಅರಣ್ಯ ವಿಶ್ರಾಂತಿ ಗೃಹ ಆಗಿದ ತಕ್ಷಣ. ಸೊ ಇವಾಗ ಚೆಕ್ ಪೋಸ್ಟ್ ಎಂಟ್ರಾಗಿ ಇವಾಗ ಫುಲ್ ಫಾರೆಸ್ಟ್. ಇನ್ನು ರೈಟ್ ಸೈಡ್ಗಂತೂ ಫುಲ್ಲು ಫಾರೆಸ್ಟ್ ಯಾವಾಗಲಿಂದ. ಇವಾಗ ಲೆಫ್ಟ್ ಸೈಡ್ಗೂ ಫಾರೆಸ್ಟ್ ಸಿಗುತ್ತೆ. ಲೆಟ್ಸ್ ಗೋ. ತಿಂಡಿ ಆಗಿಲ್ಲ ಗುರು, ಆದ್ರೂ ನೋಡಿ ಬೆಂಗಳೂರಿಂದ ವೈಲ್ಡ್ ಲೈಫಲ್ಲಿ ರೈಡ್ ಮಾಡೋದಕ್ಕೆ 173 ಕಿಲೋಮೀಟ್ರ್ ಬಂದಿದ್ದೀನಿ. ಅದು ಈ ರೂಟಲ್ಲಿ ಮಾಡಲೇಬೇಕು ಅಂದ್ಕೊಂಡು ಬಂದಿರೋದು. ನೋಡೋಣ, ನಂಗೆ ಲಕ್ ಚೆನ್ನಾಗಿತ್ತು ಅಂದರೆ ಏನಾದರೂ ವೈಲ್ಡ್ ಅನಿಮಲ್ಸ್ ಸೈಟ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಚೆಕ್ ಪೋಸ್ಟ್ ಇತ್ತು, ಕರ್ನಾಟಕ ಚೆಕ್ ಪೋಸ್ಟ್. ಥ್ಯಾಂಕ್ ಯು ಜಿಲ್ಲಾ ಪಂಚಾಯತ್ ಚಾಮರಾಜನಗರ, ವಂದನೆಗಳು ಕರ್ನಾಟಕ ಸರ್ಕಾರ. ಇಲ್ಲಿ ನೋಡಿ, ಇಲ್ಲಿ ತಮಿಳ್ನಾಡು ಸ್ಟಾರ್ಟು. ರೋಡ್ ಚೇಂಜು ಫುಲ್ಲು ನೋಡಿ, ಅಲ್ಲಿಂದ ಇಲ್ಲಿಗೆ ಫುಲ್ ರೋಡ್ ಚೇಂಜ್ ನೋಡಿ. ಎಲ್ಲ ತಮಿಳಲ್ಲಿ ಹಾಕಿದ್ದಾರೆ. ತಮಿಳ್ನಾಡು ವೆಲ್ಕಮ್ಸ್ ಯು, ಥ್ಯಾಂಕ್ ಯು. ಇದು ನೋಡಿ, ಇದು ಭಯಂಕರ ಫಾರೆಸ್ಟ್. ಇದು ಮಾತ್ರ ಫುಲ್ಲು ಫಾರೆಸ್ಟೇ. ಇದು ಆ ಕಡೆ ಈ ಕಡೆ ಎರಡು ಕಡೆನೂ ಫಾರೆಸ್ಟ್, ಒಂದು ಕಡೆ ಅಲ್ಲ, ಎರಡೂ ಫಾರೆಸ್ಟೇ. ಎಲ್ಲ ಬಿದ್ದಿರೋದೆ. ಆನೆ ಲದ್ದಿ ಇತ್ತು, ಬಟ್ ಫ್ರೆಶ್ ಇರಲಿಲ್ಲ. ಇನ್ನು 37 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸತ್ಯಮಂಗಳಂ ಟೈಗರ್ ರಿಸರ್ವ್. ಏನೂ ಕಾಣಿಸಲ್ಲ ಅಂತ ಅನ್ನಿಸ್ತಾ ಇದೆಯಲ್ಲ ಇವಾಗಲೇ. ಯಾಕೋ ಬನ್ನಾರಿಗೆ ಬಂದು ರೀಚ್ ಆದೆ. ಅಲ್ಲಿ ಮಧ್ಯದಿಂದ ಸ್ವಲ್ಪ ರೆಕಾರ್ಡೇ ಆಗಿಲ್ಲ. ಅದು ಏನು ಕರ್ಮನೋ, ಮೆಮೊರಿ ಕಾರ್ಡ್ ಪ್ರಾಬ್ಲಮ್ಮು. ಬೆಳಿಗ್ಗೆ ಹೇಳಿದ್ನಲ್ಲ, ಏನು ಮಾಡೋಕ್ಕಲ್ಲ, ಹ್ಯಾಪನ್ಸ್. ಸೊ ಇವಾಗ ಮೈಸೂರಿಗೆ ಹೋಗಬೇಕು. ಲೆಟ್ಸ್ ಗೋ. ಇಲ್ಲಿಂದ 122 ಕಿಲೋಮೀಟರ್ಸ್. ಇವತ್ತು ಆ್ಯಕ್ಚುಲಿ ಟ್ರಾಫಿಕ್ ಕಮ್ಮಿ ಇದೆ, ತುಂಬ ಅಂದರೆ ತುಂಬ ಟ್ರಾಫಿಕ್ ಕಮ್ಮಿ ಇದೆ. ಇಲ್ಲಾಂದರೆ ಹೆವಿ ಟ್ರಾಫಿಕ್ ಇರುತ್ತೆ ಇಲ್ಲಿ. ಇವತ್ತು ಆ್ಯಕ್ಚುಲಿ ತಮಿಳ್ನಾಡಲ್ಲಿ ವೋಟಿಂಗು, ಸೊ ಆದ್ದರಿಂದ ಟ್ರಾಫಿಕ್ ಕಮ್ಮಿ ಅಂತ ಅಂದ್ಕೊತೀನಿ, ಗೊತ್ತಿಲ್ಲ. ಅಯ್ಯೋ ಉಡಾ, ಏನು ಹೇಳಿ, ಹೋಯ್ತು. ಹೋಗ್ತಾನೆ ಇಲ್ಲ ನನ್ನ ಮಗಂದು. ಏನು ಹೇಳಿ, ನಿಧಾನಕ್ಕೆ ನಡ್ಕೊಂಡು ಹೋಗ್ತಾಯಿದೆ. ಭಯ ಅನ್ನೋದೇ ಇಲ್ಲ ಅದಕ್ಕೆ. ಆರು ನೋಡಿತ್ತವ್ರು ಇವರು ಲಾರಿಯವರು. ನಾವು ಹತ್ತಿಸಿದ್ರು ಅಂದ್ಕೊಂಡೆ. ಪಾಪ ಅವ್ರಿಗೂ ನಿಲ್ಸೋಕ್ಕಾಗಲ್ಲ, ಕಷ್ಟ ಇವರು. ನಿಲ್ಸಿದ್ರೆ ತಿರ್ಗಾ ಗಾಡಿ ಎಳಿಯಲ್ಲ, ತಲೆನೋವು ಅವ್ರಿಗೂ. ಆಯ್ತು ನಾವು ಏನಾಯಿತು? ಏನು ಇಲ್ಲ ಲಾರಿ. ಯಾಕೆ ಇಷ್ಟೊಂದು ಆರು ನೋಡಿತವ್ರೆ? ಪಾಪ ಹೋಗೋಕ್ಕಾಗ್ತಲ್ವಾ? ಹಿಂದೆ ಬಂದರು ತಾತ. ಜಾಮ್ ಜಾಮ್ ಜಾಮ್. ಫುಲ್ಲು ಜಾಮ್ ಆಗಿದೆ ನೋಡಿ. ಒಂದೇ ಒಂದು ಲಾರಿ ಓವರ್ಟೇಕ್, ಟರ್ನ್ ಹೊಡಿತಾ ಇರೋದು. ಶ್ರೀ ದುರ್ಗ K20 ಉಡುಪಿದು. ಈ ಟ್ರ್ಯಾಕ್ಟ್ರು ಅಣ್ಣ ಎಲ್ಲೋ ಹೋಯ್ತಾ ಇದ್ದೀರಾ? ಜಾಲಿ ಅಣ್ಣ, ಬನ್ನಿ ಅಣ್ಣ. ಅಯ್ಯೋ ಅಯ್ಯೋ, ಹೊಡೆದ್ರು ಜಾಲಿ ಗುರು ಇವರು. ಡಸ್ಟರ್ ಅಣ್ಕಲ್ಲು. ಅವ್ರು ಯಾಕೋ ತುಂಬ ಅರ್ಜೆಂಟ್ ಮಾಡ್ತಾವ್ರು ಗುರು. ರಾಜಾವಲಿ ಯಾಕೆ ನಿಲ್ಸ್ಕೊಂಬಿಟ್ಟವ್ರು ಇವರು? ಅಲ್ಲಿ ನೋಡಿದ್ರೆ ಇದಿದೆ, ಇಲ್ಲಿ ನೋಡಿದ್ರೆ ಇವ್ರು ಹಿಂದೆ ಬರ್ತಾವ್ರೆ. ಟಚ್ ಆಗ್ತಾ ಇದೆ ಗುರು. ಓಕೆ, ದಿಮ್ಮಮ್ ಅಂತು ನೋಡಿ. ದಿಮ್ಮಮ್ ಸತ್ಯಮಂಗಲಂ ಟೈಗರ್ ರಿಸರ್ವ್. ಈ ಕಡೆ ಬಿಡಲ್ಲ ಆ್ಯಕ್ಚುಲಿ, ಹೋಗ್ಬೋದು, ಈ ಕಡೆ ಬಿಡಲ್ಲ. ಅಲ್ಲಿ ಇರಲಿ. ಬೆಳಿಗ್ಗೆ ಈ ಕಡೆಯಿಂದನೇ ಬಂದಿದೆ ಆ್ಯಕ್ಚುಲಿ. ಅದಾದಮೇಲೆ ಇಲ್ಲಿಂದ ಎಕ್ಸಿಟ್ ಆಗಿದ್ದೆಲ್ಲ ರೆಕಾರ್ಡ್ ಆಗಿಲ್ಲ. ಅದಾದಮೇಲೆ ದಿಮ್ಮಮ್ಮ ಇಲ್ಲಿದ್ದು ಎಲ್ಲ ರೆಕಾರ್ಡ್ ಆಗಿಲ್ಲ ಗುರು.
ಏನು ಮಾಡೋಕ್ಕಾಗಲ್ಲ. ಇರಲಿ. ಇನ್ಸ್ಪೆಕ್ಟ್ರು ಏನರೋ ಕೆಲಸ ಅಣ್ಣ ಹೋಗೋಕ್ಕಾಗಲ್ವಲ್ಲಣ್ಣ, ನಿಲ್ಲಿಸ್ಕೊಂಬಿಟ್ಟವ್ರೆ, ಟಚ್ ಆಗುತ್ತೆ ಅಲ್ಲ, ಮುಂದೆ ಹೋಗ್ಬೇಕು ತಾನೆ. ನೋಡಿ ಇವ್ರನ್ನ ಲಾಕ್ ಮಾಡ್ಕೊಂಡು ನಿಂತವ್ರೆ ಈ ಪೊಲೀಸ್ ಜೀಪವರು. ಪುಂಜನೂರು, ಮೈಸೂರು 98. ಅಣ್ಣ ಹೆವಿ ಸೈಕಾಗಿ ರಾಂಗಾಗಿ ಓಡಿಸ್ತವ್ರು, ಯಾಕೆ ಅಂತ ಗೊತ್ತಿಲ್ಲ. ಓ ಓ ಓ ಓ ಓ ಏನಂದರೆ ಒಂದೇ ಒಂದು ಬೇಜಾರು, ವೈಬ್ರೇಷನ್ ಅಷ್ಟೇ. ತುಂಬ ಜನ ಹೇಳ್ತಾರೆ ರಾಯಲ್ ಎನ್ಫೀಲ್ಡ್ ವೈಬ್ರೇಷನು ಹಂಗೆ ಹಿಂಗೆ ಅಂತ. ಒಂದ್ಸಲಿ ಯಾರಾದರೂ ನೀವು KTM ಓಡಿಸಿ ನೋಡಿ, ಗೊತ್ತಾಗುತ್ತೆ ಏನಂತ ಹೇಳ್ಬಿಟ್ಟು. ವೈಬ್ರೇಷನ್ಗೆ ಡೆಫಿನೇಷನ್ ಇದು ಮದರ್ ಆಫ್ ವೈಬ್ರೇಷನ್ ಅಂತಲೇ ಹೇಳ್ಬೋದು. ನನ್ನ ಇದು ಹಿಮಾಲಯನ್ 411 ಏನಿದೆ ಅದಕ್ಕೆ 10ರಷ್ಟು ಜಾಸ್ತಿ ಇದೆ ಇದು ವೈಬ್ರೇಷನ್. ಅದೇ ಏನು ವೈಬ್ರೇಷನ್ ಇಲ್ಲ. ಇದು ಓಡಿಸ್ಬಿಟ್ಟು ಅದು ಓಡಿಸಿದ್ರೆ ಏನು ಗುರು ಇದು ಇಷ್ಟೊಂದು ಸ್ಮೂತ್ ಆಗಿದೆ ಗಾಡಿ ಅಂತ ಅನ್ಸುತ್ತೆ. ಇದು ವೈಬ್ರೇಷನ್ ಯಾಕೆ ಕೇಳ್ತೀರಾ? ಹ್ಯಾಂಡಲ್ ಹತ್ರ ವೈಬ್ರೇಷನ್, ಫುಟ್ ಬೇಕ್ಸ್ ವೈಬ್ರೇಷನ್ನು, ಎಲ್ಲ ವೈಬ್ರೇಷನ್ನು. ಈ ಡಬಲ್ ಟೆಕ್ ಮಿರರ್ಸ್ ಏನು ಹಾಕ್ಸಿದ್ದೀನಿ, ಇದು ವೈಬ್ರೇಟ್ ಆಗುತ್ತೆ. ಅಷ್ಟು ರೇಂಜಿಗೆ ವೈಬ್ರೇಷನ್ ಇದೆ, ಅದೇ ಬೇಜಾರು. ಸೊ ದಿಮಾಮ್ ಘಾಟ್ ಎಲ್ಲ ಮುಗಿಸ್ಕೊಂಡು ಚಾಮರಾಜನಗರ ನಂಜನಗೂಡು ರೋಡು ಕನೆಕ್ಟ್ ಆದಮೇಲೆ ಏನೂ ಇಲ್ಲ ಇಲ್ಲಿ ತೋರಿಸುವಂಥದ್ದು. ನಮ್ಮ ಗಾಡಿ ನೋಡ್ಬೋದು, ಒಳ್ಳೆ ಮೈಲೇಜ್ ಕೊಡ್ತಾಯಿದೆ. 36 ಮೈಲೇಜು. ಏನು ಹೇಳಿ, ಕಾಣಿಸ್ತಾ ಇದೆ ಇಲ್ವೋ? 36 ಮೈಲೇಜ್ ಅಂದರೆ ಏನು ಸುಮ್ಮನೆನಾ? 390. ಆ್ಯಾವ್ರೇಜ್ ಸ್ಪೀಡ್ ಬಂದ್ಬಿಟ್ಟು 90 to 100 ಓಡಿಸ್ತಾ ಇದ್ದೀನಿ ಅವಾಗಿಂದ. ಬಟ್ ಒಳ್ಳೆ ಮೈಲೇಜ್ ಕೊಡ್ತಾಯಿದೆ ಗುರು, ಪರವಾಗಿಲ್ಲ. 36 ಮೈಲೇಜ್ ಅಂದರೆ ಏನು ಹೇಳಿ. ನೋಡಿ, ಬೆಳಿಗ್ಗೆ ಫುಲ್ ಟ್ಯಾಂಕ್ ಮಾಡಿಸಿದ್ದು 315 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇನ್ನೂ 160 ಹೋಗುತ್ತೆ ಅಂತ ತೋರಿಸ್ತಾ ಇದೆ ರೇಂಜು. ನೋಡಬೇಕು ಏನಂತೇಳಿ, ನೋಡೋಣ. ಇವಾಗ ಪೆಟ್ರೋಲ್ ಹಾಕ್ಸ್ತೀನಲ್ಲ, ಅವಾಗ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಮೈಲೇಜ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ಎಷ್ಟು ಲೀಟ್ರ್ ಇಡ್ಸುತ್ತೋ ಡಿವೈಡೆಡ್ ಬೈ ಎಷ್ಟು ಓಡಿದೆಯೋ ಕಿಲೋಮೀಟ್ರು, ಅದು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಇದು ರೀಡಿಂಗು ಕರೆಕ್ಟಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ನಿಮಗೆ ತೋರಿಸ್ತೀನಿ ನಡೀರಿ. ನಂಜನಗೂಡು ದೇವಸ್ಥಾನ ನೋಡಿ, ಫುಲ್ಲು ಡೈರೆಕ್ಟು ಗರ್ಭಗುಡಿ ಮುಂದೆನೇ ಬಂದ್ಬಿಟ್ಟಿದ್ದೀವಿ. ಅಲ್ಲಿದೆ ಗರ್ಭಗುಡಿ ನೋಡಿ, ಇದು ಎಂಟ್ರೆನ್ಸು. ಶಿವ ಕಾಪಾಡಿ ತಂದೆ, ಓಂ ನಮಃ ಶಿವಾಯ, ಜಯ ಓಂ ನಮಃ ಶಿವಾಯ. ಕಾಪಾಡಿ. ತುಂಬ ಸ್ಟ್ರಿಕ್ಟಾಗಿ ಚೆಕಿಂಗ್ ಮಾಡ್ತವ್ರೆ. ಚಾಮುಂಡೇಶ್ವರಿ ತಾಯಿ ಕಾಪಾಡಿಮ್ಮ. ಮಹೇಶ್ ಪ್ರಸಾದ್, ಅಯ್ಯೋ ಇಲ್ಲೇನಂದರೆ ಊಟ ಸಿಗುತ್ತೆ ಸ್ನೇಹಿತರೆ, ಪ್ಯೂರ್ ವೆಜಿಟೇರಿಯನ್ ಹೋಟ್ಲೆ ಊಟ ಸಿಗುತ್ತೆ. ಆದರೆ ಬರೀ ಸೌತ್ ಮೀಲ್ಸ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಸಿಗೋಲ್ಲ ಇಲ್ಲಿ. ಅಂದರೆ ನೀವು ಆಪ್ಷನ್ಸು ನಾರ್ತ್ ಇಂಡಿಯನ್ನು, ಅದಾದಮೇಲೆ ಸ್ಟಾರ್ಟರ್ಸು ಅದು ಇದೆಲ್ಲ ಸಿಗುತ್ತೆ. ಅಂದರೆ ರೋಟಿ ಅದೆಲ್ಲ ಏನೂ ಸಿಗೋಲ್ಲ. ನಾರ್ತ್ ಇಂಡಿಯನ್ ಏನೂ ಇಲ್ಲ, ಬರೀ ಸೌತ್ ಇಂಡಿಯನ್ ಮೀಲ್ಸ್ ಅಷ್ಟೇ. ಸೊ ಪುಡಿನ ತೊಗೊಂಬಂದಿದ್ದಾಯ್ತು. ಸರಸ್ವತಿ ಚಿತ್ರಮಂದಿರಗಳೆಲ್ಲ ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ನೋಡೇ ಇಲ್ಲ ಗುರು. ಅದೊಂದು ಪುಡಿ ಕೊಟ್ಟಿದ್ದಾರೆ, ಅದು ಯಾವುದೋ ಮರದ್ದು, ಏನೋ ಅದು ಯಾವ ಮರದ್ದು ಅಂತ ಏನೋ ಎಕ್ಸಾಕ್ಟಾಗಿ ಏನೋ ಗೊತ್ತಿಲ್ಲ. ಬಟ್ ಅದನ್ನು ಹಚ್ಬೇಕಂತೆ ತಲೆಗೆ. ಸೊ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಒಂದು 2 ವೀಕ್ಸ್ಗಾಗೋಷ್ಟು ಕೊಟ್ಟಿದ್ದಾರೆ. ನೋಡೋಣ, ದೇವ್ರ ದಯೆಯಿಂದ ಸರಿ ಹೋಗ್ಬಿಟ್ರೆ ಸಾಕು ಪಾಪ ಮಗನಿಗೆ. ಸೊ ನೋಡಿ, ಫೋಟೋ ಹಾಕ್ತೀನಿ. ನಮ್ಮ ಮಗನಿಗೆ ಈ ಥರ ಆಗಿದೆ. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ, ಏನಾದರೂ ಔಷಧಿ ಎಲ್ಲಾದರೂ ಸಿಗುತ್ತೆ ಅಂತ ಏನಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಇಲ್ಲಿ ಓಂಡಾಗ ಒಂದ್ಸಲಿ ಬಂದಿದ್ವಿ ಮೀಟಪ್ಗೆ, ಕರೆಕ್ಟು ಇಲ್ಲೇ. ಓಹೋ ಕರೆಕ್ಟ್. ಒಂದು ಜಮಾನ್ದಲ್ಲಿ ಬೆಂಗಳೂರು ಹಿಂಗಿತ್ತು, ಫುಲ್ಲು ಮರ ಗಿಡಗಳು ಸಾಕಾಗಿತ್ತು ಇವರು. ಇವಾಗ ನೋಡಿ ಹೆಂಗಾಗಿದೆ ಬೆಂಗಳೂರು. ಈ ಥರ ಮರಗಳು ಎಷ್ಟಿತ್ತು ಬೆಂಗಳೂರಲ್ಲೂ, ಇವಾಗ ಎಲ್ಲೂ ನೋಡೋಕ್ಕೆ ಇಲ್ಲ. ಇದ್ರ ಹತ್ರ ಗಿರಿನಗರ ರೋಡಲ್ಲಿ ಒಂದು ಸ್ವಲ್ಪ ನೋಡೋಕ್ಕೆ ಸಿಗುತ್ತೆ, ಅದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಪಯಣ ಕಾರ್ ಮ್ಯೂಸಿಯಮ್ನ ನೋಡಿಕೊಂಡು ನೋಡ್ತಾ ಇದ್ದೀನಿ ಗುರು, ಸಕಾಲಾಗಿತ್ತು ಒಳಗಡೆ. ಭೀಕರವಾದ ಗಾಳಿ ಸಹಿತ ಮಳೆ ಬರುವ ಸಾಧ್ಯತೆಗಳಿದೆ. ತುಂಬ ಒಳ್ಳೆ ಸೂಪರ ಗಾಳಿ ಬೀಸ್ತಾ ಇದೆ. ಒಂದು ಹೊಳಿತಲ್ಲಿ ನೋಡ್ಬೋದು ನೀವು ಲೈಟಿಂಗು. ಯಾವ ರೇಂಜಿಗೆ ಮಳೆ ಬರ್ಬೋದೋ ಗೊತ್ತಿಲ್ವಲ್ಲ ಗುರು. ಇವತ್ತೇ ಮಳೆ ಬರಬೇಕಾ ದೇವ್ರೆ? ಓ ಗಾಡ್, ಪ್ಲೀಸ್ ಹೆಲ್ಪ್. ಏನು ಹೇಳಿದ್ದೇವ್ರೆ ನೀವು? ಇವತ್ತೇ ಬರಬೇಕಾ ಮಳೆ? ಪ್ಲೀಸ್ ಬೇಡ ಮಳೆ.
ಆ ಕಡೆ ಮಳೆನೇ ಕಾಣಿಸ್ತಾ ಇದೆ ಬರೀ ನೋಡಿ. ಆ ಪಾಟ್ ಫುಲ್ಲು, ಅಲ್ಲಂತೂ ಫುಲ್ ಮಳೆ ಬರ್ತಾ ಇದೆ ಆಲ್ರೆಡಿ. ಜಾಲಿ ಮಳೆ ಬಂತು, ಮಳೆ ಬಂತು, ಮಳೆ ಬಂತು, ಮಳೆ ಬಂತು. ಮಳೆ ಬಂತು, ಮಳೆ ಬಂತು, ಮಳೆ ಬಂತು. ಅಯ್ಯೋ ನೋಡಿ ಹೆಂಗೆ ಗಾಳಿ ಹೆಂಗೆ ಬರ್ತಾ ಇದೆ. ಅಯ್ಯೋ ಯಪ್ಪ, ಏನು ಗುರು ಇದು, ಏನಾಗ್ತಾಯಿದೆ ಇದು? ಅಯ್ಯೋ ಅಲ್ಲಿ ನೋಡಿ, ಇಲ್ಲಿ ಈ ಪಿರುಗಳಿ. ಯಪ್ಪ ಹೆಂಗೆ ಗಾಳಿ ಬೀಸ್ತಿದೆ ಗುರು, ಕರ್ಕೊಂಡು ಹೊಟ್ಟಿತ್ತಲ್ಲಿ ನೋಡಿ, ಇಲ್ಲಿ ಧೂಳು ಹೆಂಗಿದೆ. ಯಪ್ಪ ಅಯ್ಯೋ ಇನ್ಯಾವ ರೇಂಜ್. ಗಾಡಿನೇ ತಳ್ತಾ ಇದೆ ಗುರು ಸೈಕಾಗಿ. ಓ ಮೈ ಗಾಡ್, ಹುಚ್ಚಾಂಪಟ್ಟೆ ಮಳೆ ಬರುವ ಸಾಧ್ಯತೆಗಳಿದೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಹೊರಡೋದಾ ಇಲ್ಲ ನಿನ್ಸ್ಕೊಳ್ಳೋದಾ? ಅಯ್ಯೋ ರಾಮ, ನೋಡಿದ್ರು ಅಲ್ಲಿ ಜಾಲಿ ಜಾಲಿ. ಅಯ್ಯೋ ಏನು ಗುರು ಇದು. ನೋಡಿ ಸ್ನೇಹಿತರೆ, ಏನಿದು, ಈ ಗಾಡಿ ಬಿದೋಗುತ್ತೆ ಅನಿಸುತ್ತೆ. ಅಯ್ಯೋ ಅಮ್ಮ, ಹಿಂದೆ ಹೋಗ್ಬಿಡೋಣ ಗುರು, ಬೇಡ ಯಾಕೋ ಡೇಂಜರು. ಗಾಡಿನೇ ಬಿದೋಗೋ ಸ್ಟೇಜಲ್ಲಿದೆ. ಓಕೆ, ಅಣ್ಣ ಹಿಂದೆ ಯಾಕೆ ಹೋಗ್ಬಿಟ್ರು, ಯಾಕೋ ಡೇಂಜರು ಅಂತ. ಅಯ್ಯೋ ಎಂಥ ಗಾಳಿ ಬರ್ತಾಯಿದೆ ನೋಡಿ. ಅಪ್ಪ ಅಲ್ಲಿ ಧೂಳು ನೋಡಿ ಹೆಂಗೆ ಹೋಗ್ತಾಯಿದೆ. ಅಯ್ಯೋ 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 ರಾಮ, ಏನು ಗುರು ಇದು, ಏನಾಗ್ತಾಯಿದೆ? ಶೀಟ್. ಮೈ ಗಾಡ್ಸ್ ಇಲ್ಲ. ಏನು ಗುರು ಇದು ಧೂಳು ಈ ರೇಂಜ್ಗೆ. ಓಮ್ಮ ಏನಾಗ್ತಿದೆ? ಓ ಗಾಡ್, ಏನಾಗ್ತದೆ ಹೇಳಿ? ಏನು ಮಾಡ್ತಾಯಿದ್ದೀರಾ ನೀವು? ಏನು ಇಲ್ಲಿಂದ ಗುರು ಇಷ್ಟೊಂದು ಗಾಳಿ? ಅರ್ಥನೇ ಆಯ್ತಲ್ಲ ಗುರು. ಗಾಡಿ ಬಿದ್ದೋಗ್ಬಿಡುತ್ತೆ, ಅಷ್ಟೊಂದು ಗಾಳಿ ಹೊಡಿತದೆ. ಅಯ್ಯಪ್ಪ, ಬೆಳಿಗ್ಗೆನೇ ಡೌಟ್ ಬಂದಿತ್ತು ನನಗೆ, ಏನೋ ಆಗುತ್ತೆ ಇವತ್ತು ಅಂತ. ಅದ್ರ ತಕ್ಕಂತೆಯೇ ಹೆವಿಯಾಗಿ ಗಾಳಿ ಹೊಡಿತಾ ಇದೆ. ಇವರೆಲ್ಲ ಯಾಕೆ ಹಿಂಗೆ ಎದುರ್ಕೋತವ್ರೆ? ಮುಂದೆನೇ ಹೋಗ್ತಲ್ಲ ಯಾರು. ಅಯ್ಯೋ, ಗಾಳಿ ಮಳೆ ಬಿಸಿಲು ಎಲ್ಲ ನೋಡ್ಬಿಟ್ನಲ್ಲಪ್ಪ ಇವತ್ತು. ಬೇಡಪ್ಪ ಬೇಡ ರಾಮ. ಯಪ್ಪ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ ರಾಮ, ಮಳೆಯೇ ಮಳೆ. ಎಂಥ ಮಳೆ. ಬೆಂಗಳೂರಲ್ಲಿ ಮಳೆನೇ ಇಲ್ವಂತೆ, ಇಲ್ಲಿ ಮಾತ್ರ ಮಳೆ. ಜಾಲಿ. ಲೆಟ್ಸ್ ಗೋ. ಓಹ್ ವೆರಿ ನೈಸ್. ಬೇಗ ಹೋಗ್ಬೋದು ಅಂತ ಶಾರ್ಟ್ ಕಟ್ ತೊಗೊಂಬಂದರೆ ಇಲ್ಲಿ ನೋಡಿದ್ರೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಏನು ಹೇಳಿ? ಅಯ್ಯೋ ರಾಮ, ಕರ್ಮ. ಯಾವಾಗ ಬರುತ್ತೋ ಏನೋ ಟ್ರೈನು. ಹೋಗ್ಲಿ 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 ಹೋಗ್ಲಿ. ಸಿಸ್ತವ್ರು ಎಲ್ಲಿಗಪ್ಪ? ತಮಿಳಲ್ಲಿ ಬರ್ದವ್ರೆ. ಮೈಸೂರು. ಏನು ಇಂಗ್ಲೀಷಲ್ಲಿ ಮತೋಡಿ ತಿರ್ಚಿ. ಹಿಂದಿನ ಟ್ರಿಪ್ಪು ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದು, 6:45 ಇವಾಗ. ಸೊ 500 ಕಿಲೋಮೀಟ್ರು ಕರೆಕ್ಟಾಗಿ 495 ಆಗಿದೆ. ಬಟ್ ನಾನು 0 ಮಾಡಿದ್ದು ಬಿಡದಿ ಹತ್ರ ಪೆಟ್ರೋಲ್ ಹಾಕ್ಸಿದ್ನಲ್ಲ ಅಲ್ಲಿಂದ. ಸೊ ಓಕೆ, 500 ಕಿಲೋಮೀಟರ್ಸ್ ಸಖತ್ತಾಗಿತ್ತು. ಫಾರೆಸ್ಟು, ಆಮೇಲೆ ಘಾಟು, ಹೈವೇ, ಮಳೆ
ಗಾಳಿ ಎಲ್ಲನೂ ನೋಡ್ಬಿಟ್ಟೆ. ಮಜಾ ಇತ್ತು ಗುರು, ಒಟ್ಟಿನಲ್ಲಿ ಸಖತ್ ಮಜಾ ಇತ್ತು, ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ಸೊ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಮತ್ತು ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ ಸ್ನೇಹಿತರೆ. ಕೀಪ್ ಸಪೋರ್ಟಿಂಗ್.